ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಬ್ಯೂಟಿಫುಲ್ ಸನ್ಸೆಟ್ ನೋಡಿಕೊಂಡು ನಾವು ಹಾಗೆ ಹೊರಟಿದ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ. ಆ್ಯಂಡ್ ನಾವು ಈ ಜಾಗಕ್ಕೆ ಹೊರಡಬೇಕಾದ್ರೆ ಮನೆಯಲ್ಲಿ ಎಲ್ಲರೂ ಹೇಳಿದ್ದು ಏನಕ್ಕೆ ಇಲ್ಲಿಗೆ ಹೋಗ್ತಾ ಇದ್ದೀರಾ, ವಯಸ್ಸಾದ್ಮೇಲೆ ಎಲ್ಲರೂ ಹೋಗ್ತಾರೆ, ಯಾಕೆ ಇವಾಗ ಹೋಗಬೇಕು, ಬಟ್ ಹೋಗಿ ನೋಡುವಂಥ ಅವಕಾಶ ಸಿಕ್ಕಿದೆ, ಎಕ್ಸ್ಪೀರಿಯನ್ಸ್ ಮಾಡುವಂಥ ಒಂದು ಅವಕಾಶ ಇದೆ ಅಂದಮೇಲೆ ಅದನ್ನು ಮಿಸ್ ಮಾಡಬಾರ್ದು ಅಂತ ನಮ್ಮ ಅಭಿಪ್ರಾಯ. ಇವಾಗ ಹೋದ್ರೇನು ವಯಸ್ಸಾದ್ಮೇಲೆ ಹೋದ್ರೇನು, ಹೋಗೋ ಉದ್ದೇಶದ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅಂದ ಇದು ಯಾವ ಲೌಂಜು? 080. ಸೊ ಡೊಮೆಸ್ಟಿಕ್ ಏರ್ಲೈನ್ಸಲ್ಲಿ 2 ಲೌಂಜ್ ಇದೆ, ಒಂದು ನಾರ್ಮಲ್ ಲೌಂಜ್, ಇನ್ನೊಂದು ಪ್ರೀಮಿಯಂ ಲೌಂಜ್. ಇವ್ರ ಹತ್ರ ಪ್ರಯಾರಿಟಿ ಪಾಸ್ ಇತ್ತು ಅಂದರೆ ನಾರ್ಮಲ್ ಪ್ರೀಮಿಯಂ ಲೌಂಜಿಗೆ ಬರೋದಕ್ಕಂದ್ರು, ಬಟ್ ಪ್ರೀಮಿಯಂ ಲೌಂಜಲ್ಲಿ 1+1 ಆ್ಯಡ್ ಮಾಡ್ಬೋದಲ್ಲ. ಸೊ ಹಾಗಾಗಿ ನನಗೆ ಗೆಸ್ಟ್ನ ಆ್ಯಡ್ ಮಾಡ್ಬೋದು. ಸೊ ನನಗೆ ಆ್ಯಕ್ಸಸ್ ಸಿಕ್ತು. ನಾನು ಮಲೇಷ್ಯಾಗೆ ಹೋಗ್ಬೇಕಾದ್ರೆ ಯೂರೋನ್ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕಿದು ಕಾರ್ಡ್ ಕೊಟ್ಟಿದ್ರು, ನಾನು ಯೂಸ್ ಮಾಡು ಲೌಂಜ್ಗೆ ಅಂತ. ಇವ್ರು ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಆಗುತ್ತೆ ಹಠ ಮಾಡಿದ್ರು. ಈಗ ನೋಡಿದ್ರೆ ಆಗ್ತಾ ಇಲ್ಲ. ಅದಕ್ಕೆ ಹೇಳೋದು ನಂಬಬೇಕು, ನಂಬಿಕೆನೇ ಇಲ್ಲ. ಇದೇ ಫಸ್ಟ್ ಟೈಮ್ ಈ ಥರ ಆಗಿಲ್ಲ. ಆಗುತ್ತಲ್ಲ. ಪ್ರಯಾರಿಟಿ ಪಾಸ್ ಕೊಟ್ಟಿರೋದೇ ಅವರು. ನನ್ನ ಮಲೇಷ್ಯಾ ವೀಡಿಯೋಸ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ದೀಪು ಅವ್ರು ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ರು, ಬಟ್ ಅದರಲ್ಲಿ ಲೌಂಜ್ ಸ್ಪೇಸ್ ಆಕ್ಸಸ್ ಇರಲಿಲ್ಲ. ಮುಂಚೆ ಇತ್ತು, ಪಾಪ ಅವ್ರಿಗೂ ಗೊತ್ತಿಲ್ಲ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ. ಹಾಗೆಯೇ ಅವ್ರು ಇಲ್ಲದೆ ಇದ್ದಾಗ ಆ ಕಾರ್ಡ್ನ ಯೂಸ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಅದಿರೋದು ಅವ್ರ ಹೆಸರಲ್ಲಲ್ವಾ. ಸೊ ಈ 2 ಪಾಯಿಂಟ್ಸ್ ನಾನು ಕಲ್ತಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಸೊ ದ್ಯಾಟ್ ನೆಕ್ಸ್ಟ್ ಟೈಮ್ ನೀವು ಹೋದಾಗ ಯು ವಿಲ್ ಬಿ ಪ್ರಿಪೇರ್ಡ್ ಅಂತ. ಫ್ಲೈಟ್ನ ಬೋರ್ಡ್ ಮಾಡಿದ್ದಾಯಿತು, ಲೌಂಜ್ ಸ್ಪೇಸಲ್ಲಿ ಫುಡ್ನ ತಿಂದಿದ್ದು ಆಯಿತು. ತುಂಬ ನಿದ್ದೆ ಬರ್ತಾ ಇತ್ತು, ಯಾಕಂದರೆ ಮಲೇಷ್ಯಾದಿಂದ ಬಂದ ಮೇಲೆ ನನ್ನ ನೆಕ್ಸ್ಟ್ ಡೇ ಟ್ರಿಪ್ಪೇ ಇದಾಗಿತ್ತು. ಬ್ಯೂಟಿಫುಲ್ ಜಾಗಕ್ಕೆ ಹೋಗುವಂಥ ಚಾನ್ಸ್ ಮಿಸ್ ಮಾಡಬಾರ್ದು ಅಂತ ಫುಲ್ ಎನರ್ಜಿಯಿಂದ ನಾನು ಹೊರಟಿದ್ದೆ ದೀಪೋರ್ ಜೊತೆಗೆ. ರಾತ್ರಿ ಮೇಲ್ಗಡೆ ಆಕಾಶದಿಂದ ಪುಟ್ಟ ಲೈಟ್ಸ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇದು ನಮ್ಮ ಬೆಂಗಳೂರು ಈ ಥರ ಕಾಣಿಸುತ್ತೆ. ಆ್ಯಂಡ್ ಫೈನಲಿ ರೀಚ್ ಆದ್ವಿ. ಹೊಸ ಊರು, ಹೊಸ ಜಾಗ. ಈ ಜಾಗದ ಬಗ್ಗೆ ತುಂಬ ಕೇಳಿದ್ದೀವಿ. ಈ ಪುಣ್ಯಕ್ಷೇತ್ರಕ್ಕೆ ಬರುವಂಥ ಚಾನ್ಸ್ ಸಿಕ್ಕಿದೆ ಈ ಬಾರಿ. ಬನ್ನಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವಂತೂ ಹೋಟೆಲ್ ರೂಮ್ಗೆ ಯಾವಾಗ ಬರ್ತೀವಿ ಅಂತ ಕಾಯ್ತಾ ಇದ್ವಿ, ಬಿಕಾಸ್ ಈ ಡ್ರೈವರ್ ಎಷ್ಟು ರ್ಯಾಶಾಗಿ ಡ್ರೈವಿಂಗ್ ಮಾಡ್ತಾ ಇದ್ರು ಗೊತ್ತಾ. ಪದೇ ಹಾರ್ನ್ ಹೊಡೆಯೋದು, ತಲೆ ಕೆಟ್ಟೋಯ್ತು. ನೋಡಿದ್ರೆ ಇಲ್ಲಿ ಎಲ್ಲರೂ ಹಾಗೇ ಡ್ರೈವಿಂಗ್ ಮಾಡೋದು. ಸೊ ರೂಮಿಗೆ ಬಂದು ಚೆಕ್ ಇನ್ ಆಗಿ ನಿದ್ದೆ ಮಾಡಿ ಎಕ್ಸಾಸ್ಟ್ ಆಗಿದ್ವಿ ಈ ದಿನ. ನಾನು ಬೇರೆ ಒಂದು ಟ್ರಿಪ್ ಮಾಡಿ ಮತ್ತೆ ಇಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಹಾಗೆ ನಿಧಾನಕ್ಕೆ ಪ್ರಾಸೆಸ್ ಮಾಡಿ ನಾನು ನನ್ನ ಕೆಲಸ ಶುರು ಮಾಡಬೇಕು. ದೀಪೋರ್ ಅವ್ರ ವರ್ಕಿಗೆ ಹೋಗಬೇಕು. ಡಾಕ್ಟರ್ ಅನ್ನೋದು, ಬಟ್ ಅವರು ನಾಲೆಜ್ ಗೇನ್ ಮಾಡಬೇಕು, ಹೊಸ ವಿಷಯಗಳನ್ನು ತಿಳ್ಕೋಬೇಕು. ನೀವು ಯಾರೋ ಕಮೆಂಟ್ ಮಾಡಿದ್ರಿ ನಿಮ್ಗೇನು ದುಡ್ಡಿದೆ ಅಂತ. ವಾಟ್, ದುಡ್ಡು ಸುಲಭದಿಂದ ಯಾರಿಗೂ ಬರಲ್ಲ. ನಾವು ಕಷ್ಟಪಟ್ಟು ದುಡಿಬೇಕು, ಆವಾಗ ಮಾತ್ರ ದುಡ್ಡು ಬರುತ್ತೆ. ನಾಲೆಜ್ ಗೇನ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಯಾರಿಗೂ ಏನೂ ಸಿಗಲ್ಲ ಲೈಫಲ್ಲಿ. ಇದನ್ನು ಅರ್ಥ ಮಾಡ್ಕೋಬೇಕು. ಇನ್ನೊಬ್ರನ್ನ ನೋಡಿ ನಾವು ಇವ್ರಿಗೆ ದುಡ್ಡಿದೆ ಅಂತ ಅಂದ್ಕೊಳ್ಳೋ ಬದಲು ನಾವೇನಕ್ಕೆ ಆ ಪ್ರಯತ್ನವನ್ನು ಪಡಬಾರ್ದು, ಅದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಲ್ವಾ. ಮಾಮಿ ನನ್ನ ಬರ್ತ್ಡೇ ಗಿಫ್ಟ್ ಮಾಡಿರೋಂಥ ಸಲ್ವಾರ್ ಸೂಟ್ನ ಹಾಕಿದ್ದೀನಿ ಇವತ್ತು. ದುಪ್ಪಟ್ಟ ಬೇರೆ ಸ್ಟೈಲಲ್ಲಿ ಡ್ರೇಪ್ ಮಾಡಿದ್ದೀನಿ, ಚೆನ್ನಾಗಿದೆ ದುಪ್ಪಟ್ಟ ಡ್ರೇಪಿಂಗ್. ನನ್ನ ನೋಡಿದ ತಕ್ಷಣ ದೀಪು ಅಂದರು, ವಾವ್ ಸೂಪರ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ಅವ್ರಿಗೆ ಸಖತ್ ಇಷ್ಟ ಆಯಿತು. ನೋಡಿ ಏನು ನೋಡ್ತಾ ಇದ್ದೆ? ಬ್ಯೂಟಿ ನೋಡ್ತಾ ಇದ್ದೀರಾ? ಡ್ರೆಸ್ ಇಷ್ಟ ಆಯ್ತಾ? ಅಯ್ಯೋ ಡ್ರೆಸ್ ಇಷ್ಟ ಆಯ್ತು. ಅಯ್ಯೋ ಪಿನ್ ಹಾಕ್ಬೇಕು ಇದಕ್ಕೆ. ಡ್ರೆಸ್ ಇಷ್ಟ ಆಯ್ತಾ? ಮೇಕಪ್ ಇಷ್ಟ ಆಯ್ತಾ? ಹುಡುಗಿ ಇಷ್ಟ ಆಯ್ತಾ? ಎಲ್ಲ ಇಷ್ಟ ಆಯ್ತಾ? ವರ್ಕಿಂಗ್ ಡೇ ನನಗೆ ಎಕ್ಸ್ಪ್ಲೋರಿಂಗ್ ಡೇ. ಲೆಟ್ಸ್ ಗೋ. ನನ್ನ ಔಟ್ಫಿಟ್ ಕಲರ್ ಡೀಪ್ ಅಂದರೆ ಡಾರ್ಕ್ ಟೋನಲ್ಲಿರೋದ್ರಿಂದ ನಾನು ಲಿಪ್ಸ್ಟಿಕ್ ಆ್ಯಂಡ್ ಬ್ಲಷ್ನ ನ್ಯೂಡ್ ಟೋನ್ನಲ್ಲಿ ಅಪ್ಲೈ ಮಾಡಿರೋದು. ಲಿಪ್ಸ್ಟಿಕ್ಗೆ ನಾನು ಮಾಮಾಅರ್ತ್ ಮಾಯ್ಶ್ಚರ್ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್ನ ಯೂಸ್ ಮಾಡಿದ್ದೀನಿ. 01 ಕಾರ್ನೇಷನ್ ನ್ಯೂಡ್ ಶೇಡ್. ಇದು ನನ್ನ ಫೇವ್ರೇಟ್. ವೈ, ತುಂಬ ಸತಿ ಈ ಶೇಡ್ ಬಗ್ಗೆ ಮಾತಾಡಿದ್ದೀನಿ. ಪ್ಯಾಕೇಜಿಂಗ್ ಮಾತ್ರ ಡಿಫ್ರೆಂಟ್ ಆಗ್ತಾ ಇದೆ, ಬಟ್ ಅದರ್ವೈಸ್ ದಿಸ್ ಇಸ್ ಬ್ಯೂಟಿಫುಲ್. ಇದರಲ್ಲಿ ಅವಕ್ಯಾಡೋ ಆಯಿಲ್ ಆ್ಯಂಡ್ ವೈಟಮಿನ್ ಇ ಇದೆ, ಮಾಯ್ಶ್ಚರೈಸ್ ಮಾಡುತ್ತೆ ಲಿಪ್ಸ್ನ. 12 hours ಲಾಂಗ್ ಸ್ಟೇ ಇದೆ. ಹಾಗೆಯೇ ಸೇಫ್, ಟಾಕ್ಸಿನ್ ಫ್ರೀ, ಸ್ಮಚ್ ಪ್ರೂಫ್ ಆ್ಯಂಡ್ ಟ್ರಾನ್ಸ್ಫರ್ ಪ್ರೂಫ್. ಗೊತ್ತಾ, ನೆನಪಿರಲಿ, ನನ್ನ ಕೂಪನ್ ಕೋಡ್ VEEK 2025 ಅಂತ ಯೂಸ್ ಮಾಡಿದ್ರೆ ನಿಮಗೆ 20% ಆಫರ್ ಸಿಗುತ್ತೆ ಮಾಮಾಅರ್ತ್ ಅವರ ವೆಬ್ಸೈಟಲ್ಲಿ. ಹಾಗೆಯೇ ನೈಕಾ, ಅಮೆಝಾನ್, ಫ್ಲಿಪ್ಕಾರ್ಟ್ ಆ್ಯಂಡ್ purple.com ಅಲ್ಲೂ ಅವೈಲೇಬಲ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವುದೇ ರೀತಿಯ ಫೀಡ್ಬ್ಯಾಕ್ ಇದ್ದರೆ ಮಾಮಾಅರ್ತ್ ಅವ್ರು ಕನ್ಸಿಡರ್ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ, ರಿವೈಸ್ ಮಾಡ್ತಾರೆ. ಆಲ್ಸೋ ನಿಮ್ಮ ಸುತ್ತಮುತ್ತ ಮಾಮಾಅರ್ತ್ ಸ್ಟೋರ್ಸ್ ಇದ್ದರೆ ಮಿಸ್ ಮಾಡದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪಾಪ ನನಗೆ ಪ್ರೀತಿಯಿಂದ ನೀರು ಫಿಲ್ ಮಾಡ್ತಾ ಇದ್ದಾರೆ. ನೀರು ಕುಡಿ ಪಾಪ, ಚೆನ್ನಾಗಿ. ನೀನು ಡಿಹೈಡ್ರೇಷನ್ ಕುಡಿಯೋದೇ ನೀರು. ಯಾಕೆ ನೀರು ಕುಡಿಬೇಕೆಲ್ಲರೂ? ನೀರು ಕುಡಿಲಿಲ್ಲ ಅಂದರೆ ಡಿಹೈಡ್ರೇಷನ್ ಆಗುತ್ತಾ ಬಾಡಿ.
ಹೆಲ್ತ್ ಅದರಿಂದ ಬೇರೆ ಬೇರೆ ಹೆಲ್ತ್ ಎಫೆಕ್ಟ್ಸ್ ಆಗುತ್ತೆ. ಸೊ ಎಲ್ಲರೂ ಮಿನಿಮಮ್ 2 ಲೀಟರ್ ಅಟ್ಲೀಸ್ಟ್ ಏನ್ ಮಾಡಬೇಕು 3 ಲೀಟರ್ಸ್ ಕುಡಿದ್ರೆ ಒಳ್ಳೇದು. ನಾನು ಮನೆಯಲ್ಲಿ ಟೀ ಕುಡಿತೀನಲ್ಲ. ಮತ್ತೆ ಕಿಡ್ನಿ ಪ್ರಾಬ್ಲಮ್ ಇರೋರು ಅವರು ಬಿಟ್ಟು ಅವರಿಬ್ರು ಅಷ್ಟು ಕುಡಿಬಾರ್ದಾ? ಹಾರ್ಟ್ ಫೇಲ್ಯೂರ್ ಇರುತ್ತಲ್ಲ, ಹಾರ್ಟ್ ಫೇಲ್ಯೂರ್, ಕಿಡ್ನಿ ಫೇಲ್ಯೂರ್, ಅವ್ರು ಕುಡಿಯಂಗಿಲ್ಲ. ಅವ್ರಿಗೆ 1-1.5 ಲೀಟರ್ ಅಷ್ಟೇ. ಹೌದಾ? ಯಾಕಂದ್ರೆ ಪಂಪ್ ಮಾಡೋ ಕೆಪಾಸಿಟಿ ಇರಲ್ಲ, ಕಿಡ್ನಿಗೆ ಫಿಲ್ಟರ್ ಮಾಡೋ ಕೆಪಾಸಿಟಿ ಇರಲ್ಲ. ಬಟ್ ಜನರಲ್ ಆಗಿ ಎಲ್ಲರಿಗೂ 3 ಲೀಟರ್ಸ್ ಡೈಲಿ. ರೀಸೆಂಟಾಗಿ ಯಾರೋ ಹೇಳಿದ್ರು, ದೀಪು ಡಾಕ್ಟರ್ ಆಗಿರೋದ್ರಿಂದ ನೀವು ಪ್ರತಿ ವಿಡಿಯೋದಲ್ಲಿ ಹೆಲ್ತ್ ಟಿಪ್ಸ್ನ ಏನಕ್ಕೆ ಶೇರ್ ಮಾಡಬಾರ್ದು ಅಂತ. ನನಗೂ ಇದರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಬಟ್ ದೀಪು ಅವ್ರಿಗೆ ಟೈಮ್ ಸಿಗಬೇಕು, ಅವ್ರಿಗೂ ಮೋಟಿವೇಶನ್ ಬೇಕು. ನೀವು ತಿಳಿಸಿ ಆಯ್ತಾ ಕಮೆಂಟ್ ಸೆಕ್ಷನಲ್ಲಿ ಬೇಕು ಅಂದರೆ. ಆ ಕಮೆಂಟ್ಸ್ನ ನೋಡಿ ಆದರೂ ಅವ್ರು ಸ್ಟಾರ್ಟ್ ಮಾಡಲಿ ಶೇರ್ ಮಾಡೋದಕ್ಕೆ. ನನಗೇನೂ ಗೊತ್ತಿಲ್ಲ. ಈ ಔಟ್ಫಿಟ್ ನನಗೆ ಮಾಮಿ ಬರ್ತ್ಡೇ ಗಿಫ್ಟ್ ಮಾಡಿರೋದು ಸಿಕ್ಕಾಪಡೆ ಇಷ್ಟ. ನನಗೆ ಈ ಥರ ಸಿಂಪಲ್ ಔಟ್ಫಿಟ್ಸ್ ಇಷ್ಟ. ಅಂದರೆ ಇದು ತೆಳ್ಳಗಿದೆ, ಈಸಿ ಇದೆ, ಶೆಕೆ ಅಂತಲೂ ಅನ್ಸಲ್ಲ, ಚಳಿಗೂ ಹಾಕೋಬೋದು. ಸೊ ಅದಕ್ಕೆ ಎಷ್ಟು ಸತಿ ಹಾಕಿದ್ದೀನಿ ಅಂತಲೇ ಇಲ್ಲ ಇದನ್ನು. 19 ಲಕ್ಷ ಜನಸಂಖ್ಯೆ ಇರುವಂಥ ಸಿಟಿ, ಜಗತ್ತಲ್ಲೇ ಒನ್ ಆಫ್ ದ ಓಲ್ಡೆಸ್ಟ್ ಸಿಟಿ ಇದು. ಹಾಗೆಯೇ 23,000 ಟೆಂಪಲ್ ಇದೆ. ಇದೇ ನಮ್ಮ ವಾರಣಾಸಿ. ವೆಲ್ಕಮ್ ಟು ವಾರಣಾಸಿ. ಹಾಗೆ ಬೆಳಿಗ್ಗೆದ್ದು ಎಕ್ಸ್ಪ್ಲೋರ್ ಮಾಡ್ತಾ ಹೊರಟ್ರೆ ನಾನು ಫಸ್ಟ್ ಡ್ರಾಪ್ ಮಾಡಿದ್ದು ದೀಪು ಅವ್ರನ್ನ ಅವರ ವರ್ಕ್ ಪ್ಲೇಸ್ಗೆ. मतलब क्या है यहाँ पे साड़ी बनती है. ಸೊ ನಾವು ಸೀರೆ ಎಲ್ಲಿ ಮಾಡ್ತಾರೆ ಅಲ್ಲಿ ಕರ್ಕೊಂಡು ಬಂದಿದ್ದಾರೆ ನನ್ನ. ಗೊತ್ತಾ? ನಾಮ್ ಕ್ಯಾ है भैया? ಸೋನು ರಾಯ್. ಇವತ್ತು ನನ್ನ ಜೊತೆ ಸೋನು ರಾಯ್ ಫುಲ್ ಡೇ ಇರ್ತಾರೆ. ದೀಪು ಹೇಳ್ಬಿಟ್ಟು ಹೋಗಿದ್ದಾರೆ ಧ್ಯಾನ್ ಸೆ. ಸೊ ನನ್ನ ಜೊತೆನೇ ಇರ್ತಾರೆ. ಫಸ್ಟ್ ನನಗೆ ಸೀರೆ ತುಂಬಾ ಇಷ್ಟ ಅಲ್ವಾ. ಸೀರೆ ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಹೆಂಗೆ ತಯಾರಿ ಮಾಡ್ತಾರೆ ಅದನ್ನು ನೋಡೋದಕ್ಕೆ ಬಂದಿದ್ದೀವಿ. ಬನಾರಸ್ಗೆ ಬಂದಮೇಲೆ ಬನಾರಸಿ ಸೀರೆ ನೋಡದೆ ಇರೋದಕ್ಕಾಗತ್ತಾ? ನನಗಂತೂ ಫುಲ್ ಖುಷಿ. ಅವ್ರು ಹೇಳಿದ್ರು ಫಸ್ಟ್ ನಾನಿನ್ನ ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಸರ್. ಓಕೆ, ಇಲ್ಲಿ ಸೀರೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ರು. ಬಂದಾಗ ಇಲ್ಲಿ ಗೊತ್ತಾಗಿದ್ದು ಇಲ್ಲಿ ಸೀರೆನೇ ತಯಾರಿ ಮಾಡಲ್ಲ ಅಂತ. ಸೊ ಮುಂಚೆ ಇಲ್ಲೆಲ್ಲ ಸಾರಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರಂತೆ, ಬಟ್ ಇವಾಗ ಇಲ್ಲಿ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಬರೀ ಸಾರಿನ ಮಾರ್ತಾರಂತೆ. ಇದೆಲ್ಲ ತುಂಬ ಹಳೇ ಥರ ಕಾಣಿಸ್ತಾ ಇಲ್ಲ, ಬಟ್ ಇದನ್ನು ಜನರು ತಗೋತಾರೆ ಗೊತ್ತಾ. ಫಾರ್ ಎಕ್ಸಾಂಪಲ್ ಇದಿದೆಯಲ್ಲ, ಇದು ಸೆಕೆಂಡ್ ಒನ್ ಕೆಳಗಡೆದು, ಅದು 2,900 ರೂಪಾಯಿ. ಸೊ ಈ ಐಟಮ್ಸ್ ಎಲ್ಲ ನೋಡೋದಕ್ಕೆ ಹಳೇದಾಗಿದೆ, ಬಟ್ ಇದ್ರ ವ್ಯಾಲ್ಯೂ ಅಷ್ಟೇ ಇದೆ ಗೊತ್ತಾ. ಇದ್ರ ವ್ಯಾಲ್ಯೂ ಗೊತ್ತಿರೋರು ಇಲ್ಲಿ ಬಂದು ಖಂಡಿತವಾಗ್ಲೂ ಇದನ್ನೆಲ್ಲ ಪರ್ಚೇಸ್ ಮಾಡ್ತಾರೆ. ಬೆಡ್ಶೀಟ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಇದು ಹ್ಯಾಂಡ್ ಕಟ್ ಹ್ಯಾಂಡ್ ಸ್ಟಿಚ್ ಅಂತೆ. ಇದು ಕಿತ್ನೆ ಕಾಯಿಗೆ 6,140 rupees, 2,290 rupees. This particular one. ದಿಖಾಯಿಯೇ. ಇದ್ರ ಕಾಸ್ಟ್ ಏನಕ್ಕೆ ಇಷ್ಟು ಅಂದರೆ ಇದೆಲ್ಲ ಹ್ಯಾಂಡ್ ವರ್ಕ್ ಮಾಡಿರುವಂಥ ಬೆಡ್ಶೀಟ್ಸ್. ಸೊ ಹಾಗಾಗಿ ಇದ್ರ ಕಾಸ್ಟ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ರಸ್ತೆ ಇಲ್ಲೆಲ್ಲ ಎಷ್ಟು ಚಿಕ್ಕದಿದೆ ಅಂದರೆ ಒದ್ದಾಡ್ಕೊಂಡು ಹೋಗ್ತಾರೆ ಇವರೆಲ್ಲ. ಈ ಜಾಗದಲ್ಲಿ ಎಷ್ಟು ಟ್ರಾಫಿಕ್ ಇದೆ, ಯಾಕಂದರೆ ರೋಡ್ ಸಣ್ಣದಿದೆ, ಪಾಪ್ಯುಲೇಷನ್ ಜಾಸ್ತಿನೇ ಇದೆ, ಆ್ಯಂಡ್ ಅಲ್ಲಿ ಇಲ್ಲಿ ವೆಹಿಕಲ್ಸ್ ಕೂಡ ಜಾಸ್ತಿನೇ ಇದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋದ್ರಿಂದ ಹುಷಾರಾಗೇ ಇರಬೇಕು. ರಾಮನಗರ ಫೋರ್ಟ್ ಒಂದು 15 ಕಿಲೋಮೀಟರ್ ಇದೆಯಂತೆ. ಫಸ್ಟ್ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ಮುಂದಿನ ಪ್ರಯಾಣ ಶುರು ಆಗುತ್ತೆ. ಇಲ್ಲಿರುವಂಥ ಅಷ್ಟು ಫೇಮಸ್ ಪ್ಲೇಸಸ್ಗೆ ಹೋಗಬೇಕು. ತುಂಬ ಮುಖ್ಯವಾದದ್ದು ಕಾಶಿ ವಿಶ್ವನಾಥ್ ಟೆಂಪಲ್, ಜೊತೆಗೆ ಗಂಗಾ ಆರತಿ ಮಾಡಿಸ್ಬೇಕು ಅನ್ನೋ ಆಸೆ. ನಮ್ಮ ಪುಣ್ಯ ನೋಡಿ ನಿನ್ನೆಯಿಂದನೇ ಮತ್ತೆ ಶುರು ಮಾಡಿದ್ದಾರಂತೆ. ಸೊ ಹಾಗಾಗಿ ನಾಳೆ ಹೋಗಿ ನೋಡೋಣ ಅಂತ. ಶನಿವಾರ ಬೇರೆ ಪರ್ಫೆಕ್ಟ್ ಆಗಿರುತ್ತೆ ಅಂತ. ಲೆಟ್ಸ್ ಗೋ. ಸೊ ನಾನು ಹಿಂದಿನ ದಿನ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ದೆ ಇಲ್ಲಿ ಪಾಪ್ಯುಲರ್ ಪ್ಲೇಸಸ್ ಏನು, ಅದಕ್ಕೆ ಹೋಗೋಣ ಅಂತ. ಫಸ್ಟ್ ಪ್ಲೇಸೇ ಬಂದಿದ್ದು ಚಾಚಿಕಿ ದುಕಾನ್. ಆ್ಯಂಡ್ ಇಲ್ಲಿ ಟೂರಿಸ್ಟ್ಗಳಿಗೆ, ಲೋಕಲ್ಸ್ ಅವ್ರಿಗೆ ಇಷ್ಟ ಆಗುವಂಥ ಕಚೋರಿ ಸಬ್ಜಿ ಆ್ಯಂಡ್ ಜಲೇಬಿ ತುಂಬಾ ಫೇಮಸ್ ಆಯಿತಾ. ಆ ಅಜ್ಜಿ ಫೋಟೋ ನೋಡಿದ್ರಲ್ಲ, ಅವ್ರು ಶುರು ಮಾಡಿದ್ದಂಥ ಬಿಸ್ನೆಸ್ ಇವಾಗಂತೂ ತುಂಬಾ ಫೇಮಸ್. ಇಲ್ಲಿ ನಿಮ್ಗೊಂದು ವಿಷಯ ಗೊತ್ತಾ, ಇಲ್ಲಿ ಕಡೆ ಕಚೋರಿ ಮಾಡ್ತಾಯಿದ್ರೆ ಪಕ್ಕದಲ್ಲೇ ಗಟರ್ ಇದೆ ಗೊತ್ತಾ. ಈ ಸಿಟಿನಲ್ಲಿ ಇದೇ ರೀತಿ ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಬಂದಿರುವಂಥ ನೆಕ್ಸ್ಟ್ ಜಾಗ ಅಂದರೆ ರಾಮನಗರ ಫೋರ್ಟ್. ರಾಮನಗರ ಫೋರ್ಟ್ ತುಂಬ ಫೇಮಸ್ ಅಂತ ಕೇಳಿ ಇಲ್ಲಿ ಬಂದೆ. ಇದು ಗಂಗಾ ನದಿಯ ಪಕ್ಕದಲ್ಲೇ ಇರೋದು. ಆಗಿನ ಕಾಲದ್ದು ರಾಯಲ್ ಫ್ಯಾಮಿಲಿ ಅವರೆಲ್ಲ ಇಲ್ಲಿ ಉಳ್ಕೊಳ್ತಾ ಇದ್ರು. 18th ಸೆಂಚುರಿ ಹಳೆಯ ಫೋರ್ಟ್ ಇದು. ಮುಘಲ್ ಸ್ಟೈಲಲ್ಲಿದೆ. ನೋಡೋದಕ್ಕೆ ಚೆನ್ನಾಗಿದ್ರು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಇದನ್ನು. ಇದೇ ಲಾಸ್ಟ್ ಪಾಯಿಂಟ್, ಎಕ್ಸಿಟ್ ಪಾಯಿಂಟ್. ಒಂದು ಸುತ್ತ ಹಾಕೊಂಡು ಬಂದಿದ್ದಾಯಿತು. ಈ ಜಾಗದಲ್ಲಿ ರಾಜ ರಾಣಿ ಅವರ ಫ್ಯಾಮಿಲಿ ಅವರ ವೆಪನ್ಸ್ ಆಗಿರ್ಬೋದು, ಗನ್ಸ್ ಆಗಿರ್ಬೋದು, ಅವ್ರು ಹಾಕೊಳ್ತಾ ಇರುವಂಥ ಬಟ್ಟೆ ಆಗಿರ್ಬೋದು, ಅವ್ರ ಮನೆಯಲ್ಲಿ ಇದ್ದಂಥ ವಸ್ತುಗಳನ್ನ ಎಲ್ಲದನ್ನ ಮ್ಯೂಸಿಯಂ ಥರ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಒಂದು ವಿಷಯ ಅಂದರೆ ಫುಲ್ ಧೂಳು ತುಂಬೋಗಿದೆ ಎಲ್ಲದೂ. ಬಟ್ ಏನು ಫೋಟೋಸ್ ತಗೊಳ್ಳಂಗಿಲ್ಲ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕಾಗಿಲ್ಲ. ಬಟ್ ಈ ಜಾಗಕ್ಕೆ ಬಂದರೆ ನಿಮಗೆ ಅದನ್ನೆಲ್ಲ ನೋಡ್ಬೋದು, ರಾಮನಗರ ಫೋರ್ಟ್ ಅಂತ. ಸೊ ಒಂದು ಸುತ್ತ ಹಾಕೊಂಡು ಬರ್ಬೋದು. ಈ ಫೋರ್ಟ್ ಹೆಂಗಿತ್ತು, ಯಾವ್ಯಾವ ರೀತಿ ಅವರ ರೂಮ್ಸ್ ಇತ್ತು, ಎಲ್ಲದನ್ನು ನೋಡ್ಬೋದು ಗೊತ್ತಾ. ವಯಸ್ಸಾದ್ಮೇಲೆ ಎಲ್ಲರೂ ಹೋಗುವಂಥ ಜಾಗ ಇದು. ಎಲ್ಲರೂ ಅಂದರೆ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಲ್ಲ. ಅಂಥ ಲಕ್ ನಮ್ಮದಾಗಿರಬೇಕು. ಇಷ್ಟು ಬೇಗ ಇಲ್ಲಿ ಬಂದು
ನಮಗೆ ಆ ದೇವ್ರ ದರ್ಶನ ಮಾಡುವಂಥ ಅವಕಾಶ ಸಿಗ್ಬಹುದಾ? ಕಾದು ನೋಡಬೇಕಾಗತ್ತೆ ನಾವು. ಸದ್ಯಕ್ಕೆ ಬಂದಿರೋದು ಈ ಗಂಗಾ ಘಾಟ್ಗೆ. ರಾಮನಗರ ಸೈಡಿಂದಾನೇ ಇಲ್ಲಿಗೆ ಎಂಟ್ರಿ ಇದೆ. ಈ ಕಾಲದ್ದು ಇಲ್ಲಿ ರಾಜ ರಾಣಿ ಸ್ನಾನ ಮಾಡೋದಕ್ಕೆ ಬರ್ತಾ ಇದ್ರು ಅಂತ ಹೇಳ್ತಾರಪ್ಪ. ಬನಾರಸ್ ತನಕ ಬಂದು ಇಲ್ಲಿನ ಲಸ್ಸಿ ಟ್ರೈ ಮಾಡಿಲ್ಲ ಅಂದರೆ ಹೇಗೆ ಅಲ್ವಾ? ತುಂಬ ಫೇಮಸ್ ಇಲ್ಲಿ. ಕೆಲವೊಬ್ಬರಿಗೆ ನೋಡಬೇಕಾದ್ರೆ ಅನ್ಸ್ಬೋದು ಇದು ಏನಿದು ಕ್ಲೀನ್ ಇಲ್ಲ ಅಂತ ಜಾಗ, ಬಟ್ ಇಲ್ಲಿರೋದೇ ಹೀಗೆ. ಇಲ್ಲಿ ಅವರ ಲೈಫ್ ಸ್ಟೈಲೇ ಹೀಗೆ. ಮೇಲ್ಗಡೆಯಿಂದ ಅಲ್ಲಿ ಏನಾದರೂ ಸೇಲ್ ಮಾಡ್ತಾ ಇದ್ರೆ ಕೆಳಗಡೆ ಇರೋದೇ ಡ್ರೈನೇಜ್. ನಾವೇನು ಮಾಡೋದಕ್ಕಾಗಲ್ಲ. ಒಂದೊಂದು ಊರಲ್ಲಿ ಒಂದೊಂದು ರೀತಿ ಇರುತ್ತೆ. ಬರ್ತ್ ಪ್ಲೇಸ್ ಆಫ್ ಬುದ್ಧಿಸಮ್ ಯಾವುದು ಗೊತ್ತಾ? ಈ ಜಾಗ ಬುದ್ಧಿಸ್ಟ್ ಟೆಂಪಲ್ ಸಾರನಾಥ್ ಅನ್ನೋ ಪ್ಲೇಸಿಗೆ ಬಂದೆ ನಾನು. ಆ್ಯಂಡ್ ಇಲ್ಲಿ ಫಸ್ಟ್ ಚುರ್ಮುರಿ ಟ್ರೈ ಮಾಡಬೇಕು ಅಂತ. ನಮ್ಮೂರಲ್ಲಿ ಉಡುಪಿನಲ್ಲಿ ಮಾಡೋದೇ ಬೇರೆ ಸ್ಟೈಲ್, ಬೆಂಗಳೂರಲ್ಲಿ ಮಾಡೋದೇ ಬೇರೆ ಸ್ಟೈಲ್, ಉತ್ತರ ಕರ್ನಾಟಕದಲ್ಲಿ ಮಾಡೋದೇ ಬೇರೆ ಸ್ಟೈಲ್. ಆ್ಯಂಡ್ ಇಲ್ಲಿ ಮಾಡುವಂಥ ಚುರ್ಮುರಿ ಸ್ಟೈಲ್ ನೋಡಿ ರುಚಿಯಾಗಿತ್ತು, ಚಟ್ಪಟ ಆಗಿತ್ತು. ಇದನ್ನು ಹಾಗೆ ತಿನ್ಕೊಂಡು ಬುದ್ಧಿಸ್ಟ್ ಪ್ಲೇಸ್ ಹತ್ರ ನಡ್ಕೊಂಡು ಹೋದ್ವಿ. ವೆರಿ ಕಾಮ್, ಪೀಸ್ಫುಲ್, ಬ್ಯೂಟಿಫುಲ್, ಗ್ರೀನರಿ ತುಂಬಿರುವಂಥ ಜಾಗ. ಹಲವಾರು ಟೂರಿಸ್ಟ್ಗಳು ಇಲ್ಲಿ ಬಂದೇ ಬರ್ತಾರೆ. ಆ ಒಂದು ಪೀಸ್ಫುಲ್ ಆಗಿರುವಂಥ ವೈಬ್ ಬೇಕು ಅಂದರೆ ಇಲ್ಲಿಗೆ ಬರಬೇಕು ಅಂತಾರೆ. ಆರ್ಕಿಟೆಕ್ಚರ್ ನೋಡಿ, ಸೋ ಬ್ಯೂಟಿಫುಲ್ ಅಲ್ಲ? ಮೇನ್ ಸಿಟಿಗಿಂತ ಒಂದು ಸ್ವಲ್ಪ ದೂರದಲ್ಲಿದೆ, ಸಾರನಾಥ್ ಅನ್ನೋ ಜಾಗದಲ್ಲಿ. ಆಲ್ಸೋ ಇಲ್ಲಿ ನನಗೆ ವಿಶೇಷವಾಗಿದ್ದನ್ಸಿದ್ದು ದೇವರಿಗೆ ಆಫರ್ ಮಾಡ್ತಾರಲ್ಲ ಅದು ನೋಡಿ. ಪೆಪ್ಸಿ, ಮಿರಿಂಡಾ, ಆಮೇಲೆ ಸ್ಪ್ರೈಟ್ ಇದನ್ನೆಲ್ಲ ಆಫರ್ ಮಾಡಿದ್ರು. ಯಾಕೆ ಏನು ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಕೇಳಿದ್ರೆ ಅವ್ರ ಹತ್ರ ಉತ್ತರನೂ ಇರಲಿಲ್ಲ. ಹಲವಾರು ಜನ ವಾಲಂಟಿಯರ್ಸ್ ಬಂದಿದ್ರು, ಇವರೆಲ್ಲ ಆಶ್ರಮದವರು. ಸೊ ಪ್ರತಿ ಸತಿ ಇಲ್ಲಿ ಬಂದು ಈ ಥರ ಆಫರಿಂಗ್ಸ್ ಮಾಡ್ತಾರಂತೆ. ಈ ಹುಡುಗನ್ ನೋಡಿ ಇಲ್ಲಿ. ये कितने का है? हाँ हाँ गोल्ड 400 का है। ये पता नहीं आपको? ये नहीं पता है। ಎಲ್ಲ ಆಯಿತು. ಬುದ್ಧಿಸ್ಟ್ ಪ್ಲೇಸಿಗೆ ಹೋಗಿ ಬಂದಿದ್ದಾಯಿತು. ರಾಮನಗರ ಫೋರ್ಟ್ ಆಯಿತು. ಮತ್ತು ಅದರ ಸಾರಿ ಎಲ್ಲಿದೆ ಅದನ್ನು ನೋಡಿದ್ದಾಯಿತು. कल आप पूछ लीजिए किसी से बनारसी साड़ी कहाँ पे बनाते हैं. हाँ, ಇವತ್ತೊಂದು 3 ಜಾಗಕ್ಕೆ ಹೋದೆ. ಇನ್ನೇನು ವಾಪಸ್ ಮಾರ್ಕೆಟ್ಗೆ ಹೋಗಬೇಕು. ಶಾಪಿಂಗ್ ಪ್ಲೇಸ್ ಅಂತೆ. ಲೆಟ್ಸ್ ಸಿ. ಸ್ವಲ್ಪ ಕತ್ಲೆ ಆಗಿದೆ, ಚಳಿ ಬೇರೆ ಇದೆ ಗೊತ್ತಾ. ಚಳಿ ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಇದೆ. ಮಧ್ಯಾಹ್ನ ಊಟನೇ ಮಾಡಿಲ್ಲ ಗೊತ್ತಾ ನಾವಿಬ್ರು ಇವತ್ತು. ಲಸ್ಸಿ ಆಯಿತು, ಬೆಳಗ್ಗೆ ಚಾಚಿ ಅವ್ರದ್ದು ಏನದು ಕಚೋಡಿ ಆಯಿತು. ಇಲ್ಲಿ ಎಳ್ನೀರು ಕುಡ್ದೆ ಒಂದು. ಆಮೇಲೆ ಇದ್ರೊಳಗಡೆ ಒಂದು ಚುರ್ಮುರಿ ಇತ್ತು, ಅದನ್ನು ತಿಂದೆ ಅಷ್ಟೇ. ಅದರಲ್ಲೇ ಹೊಟ್ಟೆ ತುಂಬೋಯ್ತು ಗೊತ್ತಾ. ಇನ್ನೇನು और क्या खिलाना है आपने बताया ना रात को? दीना चाट वाले क्या? हाँ, दीना चाट वाली ಏನೋ ಅಂತ ತಿನ್ನಿಸ್ತಾರಂತೆ, ತಿನ್ನೋಣ. ಬಾಟಿ ಚೋಕ. ಇಟ್ಸ್ ಬಿನ್ ಫನ್. ಒಳ್ಳೆಯವ್ರು ಸಿಕ್ಕಿದ್ದಾರೆ ನನಗೆ. ಪಾರ್ಕ್ ಮಾಡಿ ನನ್ನ ಜೊತೆನೇ ಬರ್ತಾರೆ. ಇಲ್ಲಿ ಜನರು ಹೆಂಗೆ ಹಾರ್ನ್ ಹೊಡಿತಾರಂದ್ರೆ ನಿಮಿಷಕ್ಕೆ ಬರೇ ಹಾರ್ನ್. ಯಾಕಂದರೆ ರಸ್ತೆ ಎಲ್ಲ ಚಿಕ್ಕದಿದೆಯಲ್ಲ, ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ ಗೊತ್ತಾ. ಸಿಕ್ಕಾಪಟ್ಟೆ ಟ್ರಾಫಿಕ್. ಎಲ್ಲಿ ನೋಡಿದ್ರು ಟುಕ್ 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 ಗಾಡಿ. ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ಗೊತ್ತಿಲ್ಲ. ಕೂತು ಹೋಗೋಣ ಅನ್ನಿಸ್ತಾ ಇದೆ. 7 ಜನ ಒಂದು ಟುಕ್ ಟುಕ್ ಗಾಡಿನಲ್ಲಿ ಹೋದ್ರು. ಈಗ ನಮ್ಮ ವಾರಣಾಸಿಗೆ ಬಂದು ಟುಕ್ ಟುಕ್ ಗಾಡಿನಲ್ಲಿ ಹೋಗಿಲ್ಲ ಅಂದರೆ ಹೇಗೆ? ಕೆಲವೊಂದು ಕಡೆ ಕಾರ್ ಅದೆಲ್ಲ ಹೋಗಲ್ಲ. ಟುಕ್ ಟುಕ್ ಗಾಡಿ, ಬೈಕ್, ಸೈಕಲ್ ಮುಖಾಂತರನೇ ಹೋಗಬೇಕು. ಸೊ ನಾನಿವಾಗ ಬಂದಿರೋದು ವಿಶ್ವನಾಥ್ ಗಲ್ಲಿ. ಆ್ಯಂಡ್ ಇಲ್ಲಿ ಶಾಪಿಂಗ್ ಇದೆ. ಬನಾರಸಿ ಸೀರೆ, ಬ್ರಾಸ್ ಐಟಮ್ಸ್, ರುದ್ರಾಕ್ಷ ಮಾಲಾ, ಸಿಲ್ಕ್ ದುಪಟ್ಟ, ಹಾಗೆಯೇ ಫೇಮಸ್ ಕಾಶಿ ಚಾಟ್ ಭಂಡಾರ್ ಕೂಡ ಇಲ್ಲೇ ಇರೋದು. ಬನಾರಸಿ ಸೀರೆ ಎಲ್ಲ ನೋಡೋದಕ್ಕಂತ ಬಂದಿದ್ದೀನಿ. ಬಟ್ ಇದೆಲ್ಲ ದಪ್ಪ ಇದೆ, ಏಕ್ದಮ್ ತೆಳ್ಳಗಿರೋದು ಬೇಕು ನನಗೆ. ಸಾಫ್ಟ್ ಮೇನೇ ಆತ ಸಾಫ್ಟ್ ಇದೆ. ಬನಾರಸ್ಗೆ ಬಂದಿದ್ದೀನಿ. ನೆನಪಿಗೊಂದು ಸೀರೆ ತಗೊಳ್ಳೋಣ ಅಂತ ಇದ್ದಿದ್ದು ನಾನು 15 ಸೀರೆ ತಗೊಂಡೆ. ಯಾಕೆ ಅಂದರೆ ಫ್ಯಾಮಿಲಿಯವ್ರಿಗೆಲ್ಲರಿಗೂ ಇರಲಿ ನೆನಪಿಗೆ ಬನಾರಸ್ಸಿಂದ ಒಂದು ಸೀರೆ ಇದೆ ಅಂತ. ಹಾಗೆಯೇ ಇದೇ ಸೀರೆ ನಮ್ಮ ಬೆಂಗಳೂರು ಬಂದಾಗ ಕಾಸ್ಟ್ ಡಬಲ್ ಆಗುತ್ತೆ ಗೊತ್ತಾ. ಇಲ್ಲಿ ಬಂದು ಸಾರಿ ಪರ್ಚೇಸ್ ಮಾಡಿರೋ ನೆನಪಿಗೂ ಆಯಿತು, ಹಾಗೆಯೇ ಅಥೆಂಟಿಕ್ ಆಗಿರುವಂಥ ಬನಾರಸಿ ಸೀರೆನೂ ತಂದಂಗಾಯಿತು ಅಂತ. ಇಲ್ಲಿ ಜನರು ಬ್ರೈಟ್ ಕಲರ್ಸ್ನ ಇಷ್ಟಪಡ್ತಾರೆ, ಈ ಥರದ ಕಲರ್ಸ್. ಬಟ್ ನನಗೆ ಲೈಟ್ ಪೇಸ್ಟಲ್ ಶೇಡ್ಸ್ ಅಂತ ಅದರಲ್ಲಿ ನೋಡ್ತಾ ಇದ್ದೆ. 1000 ರೇಂಜಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಇದೆಲ್ಲ ಸೀರೆ 5000. ಬಟ್ ಇದೇ ಸೀರೆ ಬೆಂಗಳೂರು ಬಂದಾಗ 8000 10,000ಕ್ಕೂ ಸೇಲ್ ಮಾಡ್ತಾರೆ.
ನನಗೋಸ್ಕರ ನಾನು ಇದು ತಗೊಳ್ಳೋಣ ಅಂತ. ಸಿಂಪಲ್ ಆಗಿದೆ, ಚೆನ್ನಾಗಿದೆ. ನನಗೆ ಈ ಥರ ಸಿಂಪಲ್ ಸಾರೀಸ್ ಇಷ್ಟ. ये कितने का है? 5,000 ಅಂತ ಇದಕ್ಕೆ. ಬಾಯ್, ಥ್ಯಾಂಕ್ ಯು. ಅಚ್ಚಾ ಬಿಲ್. ಸೀರೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ನನ್ನ ಮನೆಯವ್ರಂದ್ರೆ ನನಗೆ ತುಂಬಾ ಇಷ್ಟ. ಸೊ ಇದೆಲ್ಲ ನನ್ನ ಮನೆಯವ್ರಿಗೆ. ಇದೇ ಲೇನಲ್ಲಿರೋದು ಕಾಶಿ ವಿಶ್ವನಾಥ್ ಟೆಂಪಲ್. ಹಾಗೆ ಹತ್ರದಲ್ಲೇ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಎಷ್ಟೊಂದು ಜನ ಡಿವೋಟೀಸ್ ಬರ್ತಾರೆ ಗೊತ್ತಾ. ನೋಡಿದ್ರೆ ಖುಷಿ ಆಗುತ್ತೆ, ಭಯಾನಕವಾಗಿಯೂ ಇದೆ, ಅಷ್ಟೇ ಬೇಜಾರು ಆಗುತ್ತೆ. ಒಬ್ಬೊಬ್ಬರು ಲೈಫ್ ಸ್ಟೈಲ್ ನೋಡಿ, ಇಷ್ಟೊಂದು ಚಪ್ಪಲಿ ಇದೆ, ಅಲ್ಲೇ ಒಬ್ಬರು ಮಲ್ಕೊಂಡು ಕೂತಿದ್ದಾರೆ, ಏನೂ ಮಾಡೋದಕ್ಕಾಗಲ್ಲ. ದಿಸ್ ಈಸ್ ಲೈಫ್ ಇನ್ ವಾರಣಾಸಿ. ಇವತ್ತಿನ ಈ ಒಂದು ಸಿಂಪಲ್ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಒಳಗಡೆ ಹೋಗಿ ದರ್ಶನ ಪಡೆಯೋದಕ್ಕಾಗಲ್ಲ ಅಂದರೆ ಇಲ್ಲಿ ಈ ಥರ ಸ್ಕ್ರೀನ್ ಮುಖಾಂತರನೂ ತೋರಿಸ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹಾಗೆ ನಮ್ಮ ಮುದ್ದು ಮಕ್ಕಳಿಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಿ ಮನೆಗೆ ವಾಪಸ್ ಬಂದೆ. ಸಿ ಯು ಸೂನ್. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಬಾಯ್.